ಹಾಯ್ ಸ್ಟೂಡೆಂಟ್ಸ್, ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಪಿರಿಯಾಡಿಸಿಟಿ ಇಂದ ಒಂದು ಕ್ವಶನ್ ತಗೊಂಡ್ಬಂದಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ ಫೈಂಡಿಂಗ್ ದ ಗ್ರೂಪ್ ನಂಬರ್. ಸೊ ಈ ಗ್ರೂಪ್ ನಂಬರ್ ಕಂಡುಹಿಡಬೇಕಾದ್ರೆ ನಾವು ಅಟಾಮಿಕ್ ನಂಬರ್ ತಗೊಂಡು ಅದನ್ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೋದು, ಆಮೇಲೆ ಯಾವ ಗ್ರೂಪ್ ಯಾವ ಫ್ಯಾಮಿಲಿ ಅಂತ ಕರೆಯೋ ಬದಲು ಒಂದು ಸಿಂಪಲ್ ಮೆಥಡ್ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಅಟಾಮಿಕ್ ನಂಬರ್ 1132 to 1182. ಸೊ ಇಷ್ಟು ಅಟಾಮಿಕ್ ನಂಬರ್ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಲಿಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಅದ್ರ ಬದಲು ನೀವೇನ್ ಮಾಡ್ಬೇಕು, ಒಂದು ಸಿಂಪಲ್ ಟ್ರಿಕ್ ಏನಪ್ಪಾ ಅಂತಂದ್ರೆ, ಸೊ ಯು ಹ್ಯಾವ್ ಟು ರಿಮೆಂಬರ್ ದೀಸ್ 2 ಡಿಜಿಟ್. ಕೊಟ್ಟಿರೋ ಅಟಾಮಿಕ್ ನಂಬರ್ ಇಂದು ಲಾಸ್ಟ್ 2 ಡಿಜಿಟ್, ಅದು 113 to 118 ಹೇಳ್ತಾ ಇದ್ದೀನಿ. ಓಕೆ, ಸೊ ಈ 2 ಡಿಜಿಟ್ ಏನಿದೆ ದಟ್ ವಿಲ್ ಗೋಯಿಂಗ್ ಟು ಟೆಲ್ ಯು ವಿಚ್ ಗ್ರೂಪ್ ಇಟ್ ಈಸ್. ಫಾರ್ ಎಕ್ಸಾಂಪಲ್ 113 ಇದೆನಾ, so it's a 13 group. 114 idena, it's a 14. If it is a 115, it is a 15, that is a nitrogen family. 116 idre, we had to take a last 2 digit, oxygen family. 17 is a halogen and 18, so 18th group is a noble gases. Okay, ಇದೇ ರೀತಿ ನಾವ್ ಏನ್ ಮಾಡಬೇಕು, ಇಲ್ಲೊಂದು ಕ್ವಶನ್ ಇದೆ. ಓಕೆ, ಸೊ ಆ ಟ್ರಿಕ್ ನ ಅಪ್ಲೈ ಮಾಡಿ we had to solve this question. ಏನಿದೆ ಕ್ವಶನ್? The element with atomic number 115 has been discovered, so it belongs to which family? So ನಾನು ಹೇಳ್ದಂಗೆ ಆ ಟ್ರಿಕ್ ಅಪ್ಲೈ ಮಾಡಬಹುದು. ಇಲ್ಲೇನಿದೆ, ಲಾಸ್ಟ್ 2 ಡಿಜಿಟ್ 15th ಇದೆ, so 15th is nitrogen family. So ನೀವು without writing the electronic configuration you can solve this question in less than a minute. So ಅದೇ ರೀತಿ NEET 2018 ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ನಾನ್ ಹೇಳಿರೋ ಟ್ರಿಕ್ ನ ಈ ಕ್ವಶನ್ ಗೆ ಅಪ್ಲೈ ಮಾಡಿ ಆನ್ಸರ್ ಏನ್ ಬರುತ್ತೆ ಅಂತ